ನಮ್ಮ ದೋಸೆ ನೋಡಿ ಎಷ್ಟು ಸಾಫ್ಟ್ ಅಂತ ಹೇಳಿದರೆ ಮುಟ್ಟಿದ ಕೂಡಲೇ ಹರಿತದೆ, ಅಷ್ಟು ಸ್ಮೂತಾಗಿ ಬಂದಿದೆ. ಫ್ರೆಂಡ್ಸ್ ನೋಡಿ, ಒಂದು ಅರ್ಧ ಬರ್ಕೆ ಹಲಸಿನ ಹಣ್ಣು ಸಿಕ್ಕಿದೆ, ಒಳ್ಳೆ ಹಣ್ಣಾಗಿದೆ. ಕಲರ್ ನೋಡಿ ಅಂತ ಎಲ್ಲ ಇದೆ. ಇದರಿಂದ ಇವತ್ತು ನಾನು ಒಳ್ಳೆ ದೋಸೆ ರೆಸಿಪಿ ಮಾಡಿ ತೋರಿಸ್ತೇನೆ. ತುಂಬಾ ಚೆನ್ನಾಗಿರ್ತದೆ, ಫಸ್ಟ್ ಕ್ಲಾಸ್ ಆದ ದೋಸೆ. ಇವತ್ತು ಹೇಗೆ ಮಾಡೋದು ಅಂತ ಹೇಳಿ ನೋಡುವ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ನ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಪೇಜ್ ಇದೆ, ಅದನ್ನು ಕೂಡ ಫಾಲೋ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡುವ. ನಾನು ಆಶಾ ಉಡುಪ ಕಟೀಲ್, ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ನೋಡಿ, ದೋಸೆ ಮಾಡಲಿಕ್ಕೆ ಬೇಕಾಗಿ ನಾನಿಲ್ಲಿ ಸೋಳೆಯನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೇನೆ. ಆದರೆ ಅದರೊಳಗೆ ಬೀಜ ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಫಸ್ಟಿಗೆ ಇದರಲ್ಲಿ ಕೆಲಸನೇ ಜಾಸ್ತಿ. ಈ ಗುಜ್ಜೆಯನ್ನು ಕಟ್ ಮಾಡ್ಕೋಬೇಕು. ಕಟ್ ಮಾಡಿದ ನಂತರ ಈ ಥರ ಸಪ್ರೇಟ್ ಮಾಡ್ಕೋಬೇಕು. ಅದರಲ್ಲಿ ಬೀಜ ತೆಗೆದು ಮತ್ತೆ ಅದನ್ನು ಕ್ಲೀನ್ ಮಾಡ್ಕೋಬೇಕು. ಎಲ್ಲ ದೋಸೆಗಿಂತಲೂ ಈ ಹಲಸಿನ ಹಣ್ಣಿನ ದೋಸೆ ತುಂಬ ಡಿಫ್ರೆಂಟ್ ಆಗಿರ್ತದೆ. ಯಾಕಂತ ಹೇಳಿದರೆ ಇದರದ್ದು ಸ್ವೀಟ್ನೆಸ್, ಹಾಗೆ ಈ ದೋಸೆದು ಪರಿಮಳ ಉಂಟಲ್ಲ, ಕೇಳಿದರೆ ಒಂದ್ಸಲ ಮಾಡಿದರೆ ಅದನ್ನು ಮಾಡಿಯೇ ಮಾಡ್ತೀರಿ ಯಾವಾಗಲೂ. ಈ ಹಲಸು ಸಿಕ್ಕಾಗ ಮಾಡಬೇಕಂತ ಹೇಳಿ ಅನಿಸ್ತದೆ, ಅಷ್ಟು ಚೆನ್ನಾಗಿರ್ತದೆ. ನಾವಂತೂ ಈ ಹಲಸಿನ ಹಣ್ಣು ಸಿಕ್ಕಿದ್ರೆ ಉಂಟಲ್ಲ, ಈ ದೋಸೆ ಮಾಡೇ ಮಾಡ್ತೇವೆ ಮನೆಯಲ್ಲಿ. 1 ಲೋಟ ದೋಸೆ ಅಕ್ಕಿಯನ್ನು ಇಲ್ಲಿ 2 ಗಂಟೆಗಳ ಕಾಲ ನೆನೆಸಿಟ್ಟಿದ್ದೇನೆ. ನೋಡಿ, ಚೆನ್ನಾಗಿ ನಂದಿದೆ. ದೋಸೆ ಅಕ್ಕಿ ಅಥವಾ ಊಟದ ಅಕ್ಕಿಯನ್ನು ತಗೋಬೋದು. ಮಿಕ್ಸಿಗೆ ಅಕ್ಕಿಯನ್ನು ಹಾಕೊಳ್ಳುವ. 1 ಲೋಟ ಅಕ್ಕಿಯನ್ನು ನಾನು ಇಲ್ಲಿ ತಗೊಂಡಿರುವಂಥದ್ದು. 1 ಲೋಟ ಅಕ್ಕಿ ಅಂತ ಹೇಳಿದರೆ 4 ರಿಂದ 5 ಜನಕ್ಕೆ ಬೇಕಾಗುವಷ್ಟು ದೋಸೆ ರೆಡಿ ಆಗ್ತದೆ. ಇಲ್ಲಿ ನೀರು ಸ್ವಲ್ಪ ಕೂಡ ಹಾಕಬಾರ್ದು, ಫುಲ್ಲು ನೀರನ್ನು ಬಸಿದು ಅಕ್ಕಿಯನ್ನು ಮಾತ್ರ ಹಾಕೋಬೇಕು. ಹಾಗೆ ನಾವು ಬಿಡಿಸಿಟ್ಟಂಥ ಹಲಸನ್ನು ಇವಾಗ ಹಾಕೊಳ್ಳುವ. ಹಲಸಿನ ಸೊಳ್ಳೆಯಲ್ಲಿ ಬೇಕಾದಷ್ಟು ನೀರಿರ್ತದೆ, ಹಾಗಾಗಿ ನಾವು ಅಕ್ಕಿಯನ್ನು ಫುಲ್ಲು ನೀರು ಬಸಿದು ಹಾಕೊಂಡ್ವಿ. ಇದರ ಒಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಕಡಿ ತೆಂಗಿನಕಾಯನ್ನು ತುರಿದು ಹಾಕೊಳ್ತಾ ಇದ್ದೇನೆ. ಮೀಡಿಯಮ್ ಸೈಜ್ನ ತೆಂಗಿನಕಾಯಿ ತುರಿದು ಹಾಕೊಂಡೆ. ಹಾಗೆ ಒಂದು 1/4 ಕಪ್ ಆಗುವಷ್ಟು ಬೆಲ್ಲವನ್ನು ಹೀಗೆ ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಇವಾಗ ಹಾಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳುವ. ಗಟ್ಟಿಯಾಗಿ ಇದನ್ನು ರುಬ್ಬಿಕೊಳ್ಳುವ. ಮತ್ತೆ ನೋಡಿಕೊಂಡು ಬೇಕಾದಷ್ಟು ನೀರನ್ನು ಸೇರಿಸಿದರೆ ಆಯಿತು. ನೋಡಿ, ಎಷ್ಟು ಗಟ್ಟಿಯಾಗಿ ನಾನು ರುಬ್ಬಿಕೊಂಡಿದ್ದೇನೆ. ನೀರು ನಾವು ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕೊಂಡ್ರೆ ಆಯಿತು. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳುವ. ತುಂಬ ನೀರಾಗೋದು ಬೇಡ. ಚೆನ್ನಾಗಿ ಮಿಕ್ಸ್ ಮಾಡುವ. ನೋಡಿ, ಈ ಹದದಲ್ಲಿರಬೇಕು ನಮ್ಮ ದೋಸೆ ಹಿಟ್ಟು. ತುಂಬ ನೀರಾಗೋದು ಬೇಡ, ಈ ಹದ ಸರಿ ಇದೆ. ಒಂದರಿಂದ 1.5 ಸೌಟು ಹಾಕೊಳ್ಳುವ. ಇದನ್ನು ಇದೇ ಥರ ಹಾಕ್ತಾ ಬರಬೇಕು. ಮೇಲ್ಗಡೆ ಕೂಡ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ಳುವ. ಇದನ್ನು ಮತ್ತೆ ತಿರುಗಿಸಿ ಹಾಕಲಿಕ್ಕಿಲ್ಲ, ಒಂದೇ ಕಡೆ ಬೇಯಲಿಕ್ಕಿರೋದು ಇದು. ಮಾಡಲಿಕ್ಕೆ ಕೂಡ ಸ್ವಲ್ಪ ಇದು ಟ್ರಿಕ್ಸ್ ಯೂಸ್ ಮಾಡಬೇಕಾಗ್ತದೆ. ಯಾಕಂತ ಹೇಳಿದರೆ ಇದು ತುಂಬ ನೀರಿರುವುದಿಲ್ಲ ನೋಡಿ ದೋಸೆ ಹಿಟ್ಟು. ಹಾಕಿದ ಕೂಡಲೇ ಅದು ಎದ್ದು ಬರ್ತದೆ ಒಂದೇ ಸಲ. ಹಾಗಾಗಿ ನಾವೀಗ ಇಲ್ಲಿ ಹಾಕಿದ ಕೂಡಲೇ ಮೆಲ್ಲ ಅದನ್ನು ರೌಂಡಾಗಿ ತಿರುಗಿಸಬೇಕು. ಮತ್ತು ತೆಗಿಲಿಕ್ಕೆ ಕೂಡ ನ್ಯಾಕಲ್ಲಿ ತೆಗೆದರೆ ತುಂಬ ಚೆನ್ನಾಗಿರ್ತದೆ. ತುಂಬ ಟೇಸ್ಟಿಯಾದ ಒಂದು ರೆಸಿಪಿ. ನೋಡಿ, ಚೆನ್ನಾಗಿ ಬೆಂದಿದೆ. ಇದನ್ನು ನಿಧಾನಕ್ಕೆ ತೆಗೆದುಕೊಳ್ಳುವ. ಎಣ್ಣೆ ಮಾತ್ರ ಉಂಟಲ್ಲ, ಈ ದೋಸೆಗೆ ಸರಿ ಹಾಕಬೇಕು, ಎಲ್ಲ ಕಡೆಯಲ್ಲಿ ಹರಡಬೇಕು ಈ ಕಲ್ಲಲ್ಲಿ. ಇಲ್ಲದಿದ್ದರೆ ಇದು ತೆಗಿಲಿಕ್ಕೆ ಭಾರಿ ಕಷ್ಟ ಆಗ್ತದೆ. ನಮ್ಮ ದೋಸೆ ನೋಡಿ ಎಷ್ಟು ಸಾಫ್ಟ್ ಅಂತ ಹೇಳಿದರೆ ಮುಟ್ಟಿದ ಕೂಡಲೇ ಹರಿತದೆ, ಅಷ್ಟು ಸ್ಮೂತಾಗಿ ಬಂದಿದೆ. ಇದಕ್ಕೊಂದು ತುಪ್ಪ ಹಾಕಿ ಇದನ್ನು ಸೇವಿಸಿದ್ರೆ ಉಂಟಲ್ಲ, ಒಳ್ಳೆ ಕಾಂಬಿನೇಷನ್. ಯಾವ ರೀತಿ ಬಂದಿದೆ ನೋಡಿ, ಒಳ್ಳೆ ಪರಿಮಳ ಕೂಡ ಬರ್ತಾ ಉಂಟು. ಈ ಹಲಸಿನ ಹಣ್ಣಿದ್ದು ಏನೇ ರೆಸಿಪಿ ಮಾಡಿದರೂ ಕೂಡ ಒಳ್ಳೆ ಟೇಸ್ಟ್ ಇರ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಮ್ಮ ಹೊಸ ರೆಸಿಪಿ ಯಾವ ರೀತಿ ಇತ್ತು? ತುಂಬಾ ಚೆನ್ನಾಗಿತ್ತಲ್ವಾ? ಕಲರ್ಫುಲ್ ಆಗಿದೆ. ನೀವು ಕೂಡ ಈ ರೆಸಿಪಿ ಇಷ್ಟ ಆದರೆ ತಪ್ಪದೆ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆಯೇ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆಲ್ಲ ಹೆಚ್ಚು ಶೇರ್ ಮಾಡಿ. ಯಾರಾದರೂ ನಮ್ಮ ಕರಾವಳಿ ಮಿರರ್ ಚಾನಲ್ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ನಾವು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಮುಂದೆ ಸಿಗ್ತಾ ಇರ್ತೇವೆ. ಥ್ಯಾಂಕ್ ಯು.